ಗುಲಾಬಿ, ಕೆಂಪು, ನೀಲಿ ಗೆಣಸು, ಬಿಳಿ ಮತ್ತು ನೀಲಿ ಕಾಚಲ್, ಕೆಂಪು ಕಪ್ಪು ಶುಂಠಿ, ಆಲೂಗೆಡ್ಡೆ, ಕೋವೆಗೆಡ್ಡೆ. ಅಬ್ಬಬ್ಬಾ, ಇಷ್ಟೊಂದು ವಿಧದ ಗೆಡ್ಡೆ ಗೆಣಸುಗಳಿವೆ ಅಂತ ಈಗಿನ ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲ. ಈ ಅಪರೂಪದ ಗೆಡ್ಡೆಗಳೆಲ್ಲ ಒಂದೆಡೆ ಕಂಡು ಬಂದಿದ್ದು ಹುಬ್ಬಳ್ಳಿಯಲ್ಲಿ ನಡೆದ ಗೆಡ್ಡೆ ಗೆಣಸು ಮೇಳದಲ್ಲಿ. ನಮ್ಮ ಪೂರ್ವಜರು ಇಂತಹ ಗೆಡ್ಡೆಗೆಣಸುಗಳನ್ನ ತಿಂದೇ ನೂರಾರು ವರ್ಷ ಆರೋಗ್ಯದಿಂದ ಬದುಕಿದ್ದರು. ಈಗೀಗ ಗೆಡ್ಡೆಗೆಣಸುಗಳು ತಿನ್ನೋರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇವು ಅಪರೂಪವೇ ಆಗಿವೆ. ಈ ಗೆಡ್ಡೆಗೆಣಸುಗಳು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಆಗಿವೆ. ಗಡ್ಡೆಗೆಣಸಲ್ಲಿ ಮುಖ್ಯವಾಗಿ ನಾರಿನಂಶ ಜಾಸ್ತಿ ಇರುತ್ತೆ. ಆದರೆ ನಾವು ಚಿಕ್ಕಂದಿನಿಂದ ನಮಗೆಲ್ಲ ಗಡ್ಡೆಗೆಣಸು ಬಗ್ಗೆ ಜಾಸ್ತಿ ಅಂದರೆ ನಮ್ಮ ಮರಗೆಣಸು ಬಗ್ಗೆ ಅಷ್ಟೇ ಗೊತ್ತಿರುತ್ತೆ, ಮತ್ತು ಅದರ ಬೇರೆ ಗೆಣಸು ಬಗ್ಗೆ ನಮ್ಗೆ ಗೊತ್ತಿರಲ್ಲ. ಉದಾಹರಣೆಗೆ ನಮ್ಮ ಬಳಿ ನಾನು ಇವತ್ತು ತೋರಿಸ್ತಾ ಇರೋದು ನಿಮಗೆ ಬಳ್ಳಿ ಆಲೂಗಡ್ಡೆ ಅಂದರೆ ಸಾಮಾನ್ಯವಾಗಿ ಆಲೂಗಡ್ಡೆ ನಾವೇನಾದರೂ ಭೂಮಿ ಕೆಳಗೆ ಬೆಳಿತೀವಿ. ಅದೇ ರೀತಿ ಈ ಬಳ್ಳಿ ಆಲೂಗಡ್ಡೆ ಅಂದರೆ ಏರಿಯಲ್ ಪೊಟೆಟೊ ಅಂತೀವಿ. ಅಂದರೆ ಇದು ಬಳ್ಳಿ ನಾವು ಹೇಗೆ ಇದನ್ನ ಗಡ್ಡೆ ನೆಲದಲ್ಲಿ ನೆಟ್ಟರೆ ನಮಗೆ ಕಾಯಿಗೆ ಬಳ್ಳಿ ಈ ಆಲೂಗಡ್ಡೆಗಳು ನಮಗೆ ಬಳ್ಳಿಯಲ್ಲಿ ಸಿಗ್ತವೆ. ಸೊ ಇದನ್ನು ನಾವು ನೆಡೋದು ಬಹಳ ಸುಲಭ. ನಾವು ಮನೇಲಿ ಅಂದರೆ ನಗರದ ಗ್ರಾಹಕರಿದ್ದರೆ ಅವ್ರ ಮನೇಲಿ ಅವ್ರ ಕುಂಡಲದಲ್ಲಿ ನೆಟ್ಟರು ಸಾಕು, ಒಂದು ಸಲ ನೆಟ್ಟರು ಸಾಕು, ನಾನು 3-4 ವರ್ಷದ ತನಕ ನಮಗೆ ಇದನ್ನು ತೊಗೋಬೋದು. ಇದರಿಂದ ನಮಗೆ ಮಂಡಿ ವಾತ ಆಗಲಿ ಮತ್ತು ಇತರೆ ವಾತಗಳು ನಮಗೆ ಬರಲ್ಲ, ಅಂದರೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಅದೇ ರೀತಿ ಇದನ್ನ ಮುಂಚಿನ ಕಾಲದಲ್ಲಿ ಈಗ ಜೈನರು ಮತ್ತು ಸಂತರು ಇದನ್ನ ಜಾಸ್ತಿ ಉಪಯೋಗ ಮಾಡ್ತಾಯಿದ್ರು. ಅದೇ ರೀತಿ ಇಲ್ಲಿ ಕಾಚಲ್ಗಳಂತ ಬರ್ತವೆ. ಸೊ ನಾವು ಹೇಗೆ ಗಡ್ಡೆ ಗೆಣಸುಗಳಂತೀವಿ, ಕೇರಳ ಭಾಗದಲ್ಲಿ ಕಾಚಲ್ ಅಂತಾರೆ. ಸೊ ಈಗ ನಾನು ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇರೋದು ಇದು ನೀಲಿ ಕಾಚಲ್ ಅಂತ ಹೇಳಿ. ನೀಲಿ ಕಾಚಲ್ಲು ಇದು ನಾಗರಹೊಳೆ ಕಾಡಲ್ಲಿ ಜಾಸ್ತಿ ಜನ ಬೆಳೀತಾರೆ. ಸೊ ನಾಗರಹೊಳೆ ಕಾಡಲ್ಲಿ 2 ಜನಾಂಗಗಳು ಜಾಸ್ತಿ ಬೆಳೀತವೆ. ಒಂದು ಎರವರು ಮತ್ತು ಇನ್ನೊಬ್ಬರು ಜೇನು ಕುರುಬರು ಅಂತೇಳಿ. ಸೊ ಅವ್ರಿಗೆ ಕಾಡಿನಲ್ಲಿರೋ ಅಂದರೆ ಆನೆಗಳು ಮತ್ತು ಇತರೆ ಕಾಡು ಪ್ರಾಣಿಗಳಿಂದ ಬಹಳ ಇತರೆ ಬೆಳೆ ಬೆಳೆದ್ರೆ ಭಾಳ ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ಅವರು ಈ ಕಾಚಲಿಗಳು ಅಂದರೆ ಒಂದು ಬಾರಿ ಇದನ್ನು ನೆಲದಲ್ಲಿ ನೆಟ್ಟುಬಿಟ್ರೆ ಅವರು ಮುಂಗಾರಿ ಮೇ ತಿಂಗಳಲ್ಲಿ ಇದನ್ನು ನೆಲದಲ್ಲಿ ಹಾಕ್ತಾರೆ. ಸೊ ಈ ಟೈಮ್ ಅಂದರೆ ನವಂಬರ್ ಡಿಸೆಂಬರ್ದಲ್ಲಿ ಇದನ್ನ ಕಿತ್ತು ಅವರು ವ್ಯಾಪಾರ ಮಾಡ್ತಾರೆ. ಗೆಡ್ಡೆಗೆಣಸುಗಳು ರೈತರಿಗೆ ಆದಾಯ ದೃಷ್ಟಿಯಿಂದಲೂ ಪ್ರಮುಖವಾಗಿವೆ. ಹವಾಮಾನ ವೈಪರೀತ್ಯ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುವುದರಿಂದ ರೈತರಿಗೆ ಹೆಚ್ಚು ನಷ್ಟ ಆಗುವುದಿಲ್ಲ. ಗೊಬ್ಬರ, ಕೀಟನಾಶಕಕ್ಕೆ ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ. ಒಮ್ಮೆ ಗೆಡ್ಡೆ ಭೂಮಿ ಸೇರಿದರೆ ಹಲವಾರು ವರ್ಷಗಳವರೆಗೆ ಬೆಳೆ ನೀಡುತ್ತವೆ, ರೈತರ ಆದಾಯವನ್ನು ಹೆಚ್ಚಿಸುತ್ತವೆ. ಕುಡ್ಬಿ ಜನಾಂಗದವರೆಲ್ಲ ಗೆಡ್ಡೆಗಳನ್ನು ತಗೊಂಡು ಬಂದಿದ್ರು. ಆ ಗೆಡ್ಡೆಗಳನ್ನು ನಾನು ಒಂದು ಸ್ವಲ್ಪ ಸ್ಯಾಂಪಲ್ ತೊಗೊಂಡು ಬಂದು ನಮ್ಮದು 1 ಗುಂಟೆ ಜಾಗದಲ್ಲಿ ನಾನು ಅದನ್ನು ಪ್ರಯೋಗ ಮಾಡಿದೆ. ಫಸ್ಟು ಅದು ನಮ್ಮ ಭೂಮಿಗೆ ಹೊಂದ್ಕೊಳ್ಳುತ್ತಾ ಇಲ್ಲ ಅಂತ ನಾನು ಚೆಕ್ ಮಾಡಿಕೊಂಡೆ. ಅದು ನಮ್ಮ ಭೂಮಿಗೆ ಹೊಂದ್ಕೊಳ್ತು. ಆಮೇಲೆ ಅದನ್ನು ನಾನು ಒಂದು 20 ಗುಂಟೆ ಜಾತಿಯಲ್ಲಿ ಸುಮಾರು ಒಂದು 30-40 ಜಾತಿಯ ಗೆಡ್ಡೆ ಗೆಣಸುಗಳನ್ನು ನಾನು ಬೆಳೀತಾ ಇದ್ದೀನಿ. ಯಾವುದೇ ನಮ್ಮದು ಬೋರ್ವೆಲ್ ಇಲ್ಲ, ನಾನು ಮಳೆ ಆಶ್ರಿತದಲ್ಲೇ ಬೆಳೀತಾ ಇದ್ದೀನಿ. ನಮ್ಮ ಭೂಮಿಗೆ ಅದು ಹೊಂದ್ಕೊಂಡು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಎಲ್ಲ ಬೇರೆ ಬೇರೆ ರೈತರು ಕೂಡ, ನಮ್ಮ ಉತ್ತರ ಕರ್ನಾಟಕದ ರೈತರು ಕೂಡ ಬೆಳಿಬೋದು ಅಂತ ನಾವು ಒಂದು 20 ಗುಂಟೆ ಜಾಗದಲ್ಲಿ ಮಾದರಿಯಾಗಿ ನಮ್ಮ ಒಂದು ಪ್ಲಾಟನ್ನು ಮಾಡ್ಕೊಂಡಿದ್ದೀನಿ. ಸುಮಾರು ಜಾತಿಯ ಗೆಡ್ಡೆ ಗೆಣಸುಗಳನ್ನು ಬೆಳೆದು ಸುಮಾರು ವರ್ಷಕ್ಕೆ ನಾನು 2.5 3 ಲಕ್ಷ ರೂಪಾಯಿ ಆದಾಯನ ನಾನು ಪ್ರತಿ ವರ್ಷ ಗಳಿಸ್ತಾ ಇದ್ದೀನಿ. ಇದೊಂದು ಸಾವಯವ ಮೇಳಗಳಿರ್ಬೋದು, ಸಾವಯವ ಸಂತೆ ಇರ್ಬೋದು, ಅಂಗಡಿಗಳಲ್ಲಿ ಈ ಒಂದು ಗೆಡ್ಡೆ ಗೆಣಸುಗಳನ್ನು ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸರ್. ಅದರಲ್ಲಿ ಕೇಸ್ ಹಾಲು ಮಾತ್ರ ನನಗೆ ತುಂಬ ಉಪಯೋಗ ಅನ್ನಿಸ್ತದೆ. ನಾವು ಅದರಿಂದ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಅದರಿಂದ ನಾವು ಅದಕ್ಕೆ ರಿನಲ್ ಕಾಲಿಕ್ಕು, ಅದು ಯೂರಿನ್ ಮೂತ್ರಪಿಂಡಾಗ ತುಂಬ ಒಳ್ಳೆಯದಂತಾರೆ. ನಾವು ಮೊದಲೇ ಚಿಕ್ಕವ್ರು ಇರಬೇಕಾದ್ರೂ ನಮ್ಮ ಅಮ್ಮ ಅಂತಿದ್ರು ಅದು ಗೆಡ್ಡೆ ಗೆಣಸು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ಅದ್ರ ಸಲುವಾಗಿ ನಮಗೆಲ್ಲ ತಿಂದು ಅಭ್ಯಾಸ ಇದೆ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಅದು ಗೆಡ್ಡೆ ಗೆಣಸು ಅಂದರೆ ಏನಂತಲೇ ಗೊತ್ತಿಲ್ಲ. ಅದು ತಿನ್ನಂತ ಹೇಳಿದರೆ ಅದೇನು ಟೇಸ್ಟ್ ಇರಲ್ಲ, ಹಾಗಿರಲ್ಲ, ಹೀಗಿರಲ್ಲ ಅಂತ ಹೇಳ್ತಾರೆ ಮಕ್ಕಳು. ಆದರೆ ಈಗಿನ ಜನ್ರೇಷನ್ ಹಂಗೆ ನೋಡಿದರೆ ಈಗಿನ ಮಕ್ಕಳಿಗೆಲ್ಲ ಬರೀ ಮ್ಯಾಗಿ ಆ ಥರದ್ದೇ ಬೇಕಾಗಿರುತ್ತದೆ ಫುಡ್. ಇದು ಜೀವಕ್ಕೆ ಒಳ್ಳೇದಂತ ಹೇಳಿದ್ರೂ ಅವರು ಬೇಡ, ಇದು ಏನೋ ಅಷ್ಟೇ ಟೇಸ್ಟ್ ಇಲ್ಲ ಅಂತ ಹೇಳ್ತಿರ್ತಾರೆ. ವಿವಿಧೆಡೆ ನಡೆಯುವ ಮೇಳಗಳಿಂದಾಗಿ ತರಹೇವಾರಿ ಗೆಡ್ಡೆಗೆಣಸುಗಳು ಜನರಿಗೆ ಪರಿಚಯವಾಗುತ್ತಿವೆ, ಮಾರುಕಟ್ಟೆಯೂ ವಿಸ್ತರಣೆ ಆಗುತ್ತಿದೆ. ಸಹಜ ಸಮೃದ್ಧ ಸಂಸ್ಥೆ ಇದಕ್ಕಾಗಿ ಶ್ರಮಿಸುತ್ತಿದೆ.